ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘ್ನಾ ಚಾನಲ್. ನಾನಿವತ್ತು ರಾಗಿ ಮುದ್ದೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಸೌತ್ ಇಂಡಿಯನಲ್ಲಿ ತುಂಬ ಟ್ರೆಡಿಷ್ನಲ್ ಆದ ಅಡುಗೆ ಯಾವುದಪ್ಪ ಅಂತಂದರೆ ರಾಗಿ ಮುದ್ದೆ. ಅದಕ್ಕೆ ಕಾಂಬಿನೇಷನು ನಾನ್ ವೆಜ್ಜು, ವೆಜ್ಜು. ಅದರಲ್ಲಿ ತುಂಬ ಇಷ್ಟಪಡೋರು ಅಂತ ಉಪ್ಸಾರು, ಬಸ್ಸಾರು. ಇವಾಗ ಒಂದು ರಾಗಿ ಮುದ್ದೆಗೆ ಆಗೋಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿಕೊಂಡು ಮಾಡ್ಕೋಬೋದು. ತುಂಬ ಈಸಿಯಾಗಿ, ಸಿಂಪಲಾಗಿ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ತುಂಬ ಸಿಂಪಲ್, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ. ಈಗ ನಾನು ಈ ಕಪ್ಪಲ್ಲಿ ಒಂದು ಮುದ್ದೆಗಾಗೋಷ್ಟು 1.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, 1 ಕಪ್ಪು ಫುಲ್ಲು ನೀರು, ಮತ್ತು ಅದೇ ಕಪ್ಪಲ್ಲಿ ಸೇಮ್ ಅರ್ಧ ಕಪ್ ನೀರು. 1.5 ಕಪ್ ನೀರಿಗೆ 1 ಕಪ್ಪಷ್ಟು ನಾನು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ನಾನು ಫುಲ್ಲು ತುಂಬಾ ಇದು ತೊಗೊಂಡಿಲ್ಲ ರಾಗಿ ಹಸಿಟ್ಟು. ಕರೆಕ್ಟಾಗಿ 1 ಕಪ್ಪು ರಾಗಿ ಹಸಿಟ್ಟು. ನೀವು ಈ ಕಪ್ ಇಲ್ಲ ಬೇರೆ ಅಕಸ್ಮಾತ್ ಗ್ಲಾಸಲ್ಲಾಗಲಿ ಬೇರೆ ಕಪ್ಪಲ್ಲಿ ಯಾವುದೇ ಮೆಜರ್ಮೆಂಟಲ್ಲಿ ನೀವು ತೊಗೊಂಡ್ರು ನೀವು 1.5 ಕಪ್ ಆಗೋ ಅಷ್ಟು ನೀರು, 1 ಕಪ್ ಆಗೋ ಅಷ್ಟು ರಾಗಿ ಹಸಿಟ್ಟು ತೊಗೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಗೆ ರಾಗಿ ಮುದ್ದೆ ಬರುತ್ತೆ. ಈಗ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಹಚ್ಕೊಂಡು ಈ ಥರ ಡೇಕ್ಸ ಇಟ್ಕೊಂಡಿದ್ದೀನಿ. ಈ ಥರದ್ರಲ್ಲಿ ಮಾಡಿದ್ರೇ ನಿಮ್ಗೆ ಚೆನ್ನಾಗಿರೋದು. ನಮ್ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಚಿಕ್ಕ ಡೇಕ್ಸ ಇಟ್ಕೊಂಡು ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ, 1 ಕಪ್ಪು. ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು, ಕರೆಕ್ಟಾಗಿ ನೋಡಿ 1.5 ಕಪ್ ತೊಗೊಂಡಿದ್ದೀನಿ ನಾನು ನೀರು. ಇವಾಗ ಇದನ್ನು ನೀರನ್ನು ಕುದಿಯೋಕ್ಕೆ ಬಿಡಬೇಕು. ನೀರು ಕುದಿಬೇಕು ಫಸ್ಟು. ನೋಡಿ ಫ್ರೆಂಡ್ಸ್, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಸೈಡ್ಸಲ್ಲೆಲ್ಲ ಬಬಲ್ಸ್ ಬಂದಿದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದರಲ್ಲೇ ನಾನು ರಾಗಿ ಹಸಿಟ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇವಾಗ ಈ ಥರ ರಾಗಿ ಹಸಿಟ್ಟು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅಂತಂದರೆ, ನಾವು ರಾಗಿ ಹಸಿಟ್ಟು ಹಾಕಿದಾಗ ಗಂಟು ಅಂತಂದರೆ ಈ ಥರ ನೋಡ್ತಾ ಇರ್ಬೋದು ನೀವು, ಆ ಥರ ಉಂಡೆ ಕಟ್ಟದಿರ ಇರುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹಸಿಟ್ಟು ಹಾಕಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಬೇಕು. 1-2 ನಿಮಿಷ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇವಾಗ ಈ ಟೈಮಲ್ಲಿ ನಾನು ನೋಡಿ, ಇದು ನಮ್ಮ ಮುದ್ದೆ ಮಾಡೋದು ಕೋಲು. ಅಕಸ್ಮಾತ್ ಇನ್ ಕೇಸ್ ನಿಮಗೆ ಮುದ್ದೆ ಮಾಡೋ ಕೋಲ್ ಇಲ್ಲ ಅಂತಂದರು ಸೊಪ್ಪು ಮಸಿಯೋದು ಕೋಲ್ ಇರುತ್ತೆ. ಇದ್ರ ಸಹಾಯದಿಂದ ಈ ಬ್ಯಾಕ್ ಸೈಡು ಸೊಪ್ಪು ಮಸಿಯೋದು ಈ ಥರ ಇರುತ್ತೆ. ಈಗ ಈ ಥರ ಕೊನೆಯಲ್ಲಿ ಕೂಡ ನೀವು ಮಾಡ್ಕೊಬೋದು. ಇವಾಗ ಇದನ್ನು ಕೋಲ್ ಇಟ್ಕೊಂಡು ಈ ಥರ ಸ್ವಲ್ಪ ಈ ಥರ ತಿರುಗಿಸ್ಬೇಕು. ತಿರ್ಸ್ಕೊಂಡು ಇವಾಗ ಈ ಥರ ಇಟ್ಕೊಂಡು ನಾನು ಹಸಿಟ್ಟು ಹಾಕೋತೀನಿ. ನೋಡಿ, ಇವಾಗ ಹಸಿಟ್ಟು ಹಾಕ್ಕೊಂಡು ಗಂಟು ಅಂದರೆ ಉಂಡೆ ಬರ್ದಿರೋ ಥರನೇ ನಾವು ನೀಟಾಗಿ ಈ ಥರ ತಿರ್ಸ್ಕೊಳ್ತಾ ಇರಬೇಕು. ನೋಡಿ ನೋಡಿ ಈ ಥರ ನೀಟಾಗಿ ಈ ಥರ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಇದನ್ನು ನಾವು ಒಂದು 4-5 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು. ಹಸಿದೇ ನಾವು ಮುದ್ದೆ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನು ಮಿನಿಮಮ್ ನೀವೇನಿಲ್ಲ 4 to 5 ಮಿನಿಟ್ಸು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಸಿಲ್ವರ್ ಪ್ಲೇಟು ಇದ್ರೆ ಈ ಥರ ಮುಚ್ಚಿಕೊಂಡು ಈ ಥರ 4 to 5 ಮಿನಿಟ್ಸ್ ಬೇಯಿಸ್ಕೋಬೇಕು. ಇಲ್ಲ ಸಿಲ್ವರ್ ಪ್ಲೇಟ್ ಇಲ್ಲ ಅನ್ನೋರು ಸ್ಟೀಲ್ ಪ್ಲೇಟ್ ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು ಸಿಲ್ವರ್ ಪ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ 4 to 5 ಮಿನಿಟ್ಸ್ ಆಗಿದೆ. ನೋಡಿ, ಇವಾಗ ನೀವು ಇದಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಕೈನ ಈ ಥರ ವೆಟ್ ಮಾಡ್ಕೊಬೇಕು. ಮಾಡಿಕೊಂಡು ನೋಡಿ, ಮುದ್ದೆ ಈ ಥರ ಮಾಡಿದ್ರೆ ನಮ್ಮ ಕೈಗೆ ಅಂಟ್ಕೋಬಾರ್ದು. ನೋಡಿ, ಇದು ಪರ್ಫೆಕ್ಟಾಗಿ ಬಂದಿದೆ. ತುಂಬ ತೆಳುವಾಗೂ ಆಗಿಲ್ಲ, ಗಟ್ಟಿಯಾಗೂ ಆಗಿಲ್ಲ. ನೋಡಿ, ಈ ಥರ ಬರಬೇಕು ನಮಗೆ ರಾಗಿ ಮುದ್ದೆ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ತಿರುಗ್ಕೋಬೇಕು. ನೀಟಾಗೆ ಸ್ಟವ್ ಮೇಲೆ ಈ ಥರ ತಿರ್ಸ್ಕೋಬೋದು. ಇಲ್ಲ ನಾವು ಕೆಳಗಡೆ ಕುತ್ಕೊಂಡು ಮಾಡ್ತೀವಿ ಅನ್ನೋದಾದರೆ ಆ ಥರ ಕೂಡ ಮಾಡ್ಕೋಬೋದು ನೀವು. ನೋಡಿ, ಒಂದು 3-4 ನಿಮಿಷ ನೀಟಾಗೆ ತೊಳ್ಸ್ಕೊಳ್ಳಿ ಈ ಥರ ಇದರಲ್ಲೇ. ನೋಡಿ, ಈ ಥರ ನೀಟಾಗಿ ಈ ಥರ ತಿರುಗಿಸ್ಕೋಬೇಕು. ನೀಟಾಗಿ ಗಂಟಿಲ್ದಂಗೆ ಈ ಥರ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನೈಸಾಗಿ ಎಲ್ಲೂ ಒಂಚೂರು ಗಂಟು ಇಲ್ದಂಗೆ ನೀಟಾಗಿ ನಾನು ಎಲ್ಲ ಸ್ಟವ್ ಮೇಲೆ ಇಟ್ಕೊಂಡು ಈ ಥರ ತೊಳ್ಸ್ಕೊಂಡಿದ್ದೀನಿ. ಇವಾಗ ಇದಾಗಿದೆ. ಇವಾಗ ಮುದ್ದೆ ಕಟ್ಟೋದು ಹೆಂಗೆ ಅಂತ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅನ್ನೋದು ಕೈ ಚಮಚ ಏನು ಹೇಳ್ತೀವಿ ಈ ಥರ ಒಂದು ತೊಗೊಂಡಿದ್ದೀನಿ. ನಂತರ ಈ ಸಿಲ್ವರ್ ಪ್ಲೇಟಲ್ಲೇ ನೋಡಿ ಸುಮ್ಮನೆ ಈ ಥರ ಇದನ್ನು ವೆಟ್ ಮಾಡ್ಕೊಬೇಕು. ಈ ಥರ ವೆಟ್ ಮಾಡ್ಕೊಂಡಿದ್ದು ಈ ಸ್ಪೂನ್ ತೊಗೊಂಡು ನೋಡಿ ಈ ಕೋಲಲ್ಲಿ ಏನಿದೆ ಈ ಥರ ತೊಗೋಬೇಕು. ಮುದ್ದೆ ಇದಕ್ಕೇನಿದೆ ನೀಟಾಗೆಲ್ಲ ತೊಗೋಬೇಕು. ನಂತರ ಮತ್ತೆ ಈ ಥರ ವೆಟ್ ಮಾಡಿಕೊಂಡು ನೋಡಿ ಮತ್ತೆ ಈ ಥರ ಸ್ವಲ್ಪ ವೆಟ್ ಮಾಡಿಕೊಂಡು ನೀವು ನೀಟಾಗಿ ಈ ಡೇಕ್ಷಾದಲ್ಲಿ ಏನಿದೆ ಆ ಥರ ನೀಟಾಗಿ ಎಲ್ಲ ತೊಗೋಬೇಕು. ನೋಡಿ ಫ್ರೆಂಡ್ಸ್, ನೀಟಾಗೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ. ನಿಮ್ಗೆ ಈ ಥರ ಗೊತ್ತಾಗುತ್ತೆ ನೋಡಿ. ಈ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ. ಇವಾಗ ಈ ಥರ ಕೈಯನ್ನು ತೇವ ಮಾಡಿಕೊಂಡು ನೋಡಿ ಈ ಥರ ಫುಲ್ಲು ತೇವ ಮಾಡ್ಕೊಬೇಕು. ಇದ್ರ ಮೇಲೆ ನೋಡಿ ನೀಟಾಗಿ ಈ ಥರ ಮುದ್ದೆ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೌಂಡಾಗಿ ಬರಬೇಕು ನೀಟಾಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ, ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ನೋಡಿ ಮೀಡಿಯಮ್ ಸೈಜಲ್ಲಿ ಮುದ್ದೆ ಆಗಿದೆ. ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಮಗೆ ಮುದ್ದೆ ಬರಲ್ಲ ಅನ್ನೋರು ಕೂಡ ಇದನ್ನು ಆರಾಮಾಗಿ ಈಸಿಯಾಗಿ ನೋಡಿ ಕಲಿಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಮನೇಲಿ ನಾನು ಬಸ್ಸಾರು ಮಾಡಿದ್ದೀನಿ. ಸೊ ಬಸ್ಸಾರಿಗೆ ಒಳ್ಳೆ ಕಾಂಬಿನೇಷನು ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ. ಕರೆಕ್ಟಾಗಿ ನನ್ನ ಮೆಜರ್ಮೆಂಟು ಮತ್ತು ಸಾಫ್ಟಾಗಿ ಬಂದಿದೆ. ಮತ್ತು ಇವತ್ತು ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ, ನಾನು ಮಾಡಿರೋ ಇವತ್ತು ಮುದ್ದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತಲ್ಲ ನನ್ನ ಚಾನಲ್ ಹೆಸರು ಮೇಘ್ನಾ ಚಾನಲ್. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.